ಮರದ ಕೊಂಬೆ ಬಿದ್ದು ಅಕ್ಷಯ್ ಸಾವು ಪ್ರಕರಣ 5 ಲಕ್ಷ ಪರಿಹಾರಕ್ಕೆ ಕುಟುಂಬಸ್ಥರ ಅಸಮಾಧಾನ. ಜೂನ್ 15 ಭಾನುವಾರ ಮಟನ್ ತರಲು ಹೋಗಿ ವಾಪಸ್ಸಾಗುತ್ತಿದ್ದಾಗ ಬ್ರಹ್ಮ ಮಂದಿರದ ಬಳಿ ಮರದ ಕೊಂಬೆ ಮುರಿದು ಅಕ್ಷಯ್ ತಲೆ ಮೇಲೆ ಬಿದ್ದಿತ್ತು. ಗಂಭೀರವಾಗಿ ಗಾಯಗೊಂಡಿದ್ದ ಅಕ್ಷಯ್ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸಿ ನಿನ್ನೆ ಉಸಿರು ಚೆಲ್ಲಿದ್ದಾನೆ. ಮೃತನ ಮನೆಯಲ್ಲಿ ಇನ್ನೂ ಶೋಕ ಮಡುಗಟ್ಟಿದೆ. ಇವತ್ತು ಮೃತ ಅಕ್ಷಯ್ ನಿವಾಸಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಭೇಟಿ ನೀಡಿ ಸಾಂತ್ವನ ಹೇಳಿದ್ರು. ಜೊತೆಗೆ ಚಿಕಿತ್ಸಾ ವೆಚ್ಚ ಅಷ್ಟೇ ಅಲ್ಲದೆ 5 ಲಕ್ಷ ರೂಪಾಯಿ ಪರಿಹಾರ ಹಣವನ್ನು ನೀಡಿದ್ರು. ಇದಕ್ಕೆ ಮೃತನ ಕುಟುಂಬಸ್ಥರು ತೀವ್ರ ಅಸಮಾಧಾನಗೊಂಡಿದ್ದಾರೆ. ಸ್ಟೇಡಿಯಂ ಕಾಲ್ತುಳಿತದಲ್ಲಿ ಮೃತಪಟ್ಟರೆ 25 ಲಕ್ಷ ರೂಪಾಯಿ ಕೊಟ್ಟಿದ್ದೀರಾ? ಮರದ ಕೊಂಬೆ ಬಿದ್ದು ಸತ್ತರೆ ಬರೀ 5 ಲಕ್ಷನ? ಬಡವರ ಜೀವಕ್ಕೆ ಬೆಲೆಯೇ ಇಲ್ವಾ? ಅಷ್ಟಕ್ಕೂ ಬಿಬಿಎಂಪಿ ನಿರ್ಲಕ್ಷ್ಯದಿಂದಲೇ ಅಕ್ಷಯ್ ಸತ್ತಿದ್ದು ಅಂತ ಸಹೋದರ ಕಿಡಿಕಾರಿದ್ದಾನೆ. ತಮ್ಮನ ಲೈಫ್ಗೆ 5 ಲಕ್ಷ ರೂಪಾಯಿ ಬಿಬಿಎಂಪಿ ನಮ್ಮ ಇದಿರೋದೇ 5 ಲಕ್ಷ ರೂಪಾಯಿ ಕೊಡೋಕ್ಕಾಗೋದು, ನಮ್ಮ ಲಿಮಿಟ್ ಇರೋದೇನೆ. ಏನೇ ಬರಬೇಕು ಅಂದ್ರೆ ನೀವು ಸರ್ಕಾರಕ್ಕೆ ಕೇಳಬೇಕು ಅಂತ ಇದ್ದಾರೆ. ಯಾರೋ ಎಲ್ಲ ಸ್ಟ್ಯಾಂಪೇಡ್ ಆದವ್ರಿಗೆ ಮನೆಗೆ 25 ಲಕ್ಷ ಕೊಡ್ತಾರಂತೆ. ನಮ್ಮ ಮಗ ಮನೆಗೆ ದುಡ್ಕೊಂಬರಿತಾ ಇದ್ದ ಮಗ ಮರ ಬಿದ್ದು ಸತ್ತಿದ್ದಕ್ಕೆ 5 ಲಕ್ಷ ರೂಪಾಯಿ ಚಿಲ್ಲರೆ ಅಂತ ಬಿಸಾಕಿದ್ದಾರೆ ನೀವು ಸರ್ಕಾರದವರು. ಹಂಗಾದ್ರೆ ನಾವು ಬಂದು ಮಾಡ್ಕೊಂಡಿದ್ದಲ್ಲ, ಇದು ನಿಮ್ಮ ಕಡೆಯಿಂದ ತೊಂದರೆ ಆಗಿ ನಮಗೊಂದು ನಮ್ಮಿದಕ್ಕೆ ಏನೋ ಒಂದು ಕೆಲಸ ಕೊಟ್ಟರೆ ಅಟ್ಲೀಸ್ಟ್ ನಮ್ಮ ತಂದೆಗೆ ನೋಡ್ಕೊಂಡು ಹೋಗೋಕ್ಕಾದ್ರೆ ನಮಗೊಂದು ಹೆಲ್ಪ್ ಆಗುತ್ತೆ. ಅಕ್ಷಯ್ದು ಮೆಡಿಕಲ್ ಬಿಲ್ ಕ್ಲೈಮ್ ಮಾಡಿದ್ರು, ಆಮೇಲೆ ಅವ್ನ ಪರಿಹಾರ ಅಂತ ಅವ್ನಿಗೆ ಅದು 2 ಮುಗೀತು. ಈಗ ಅವನ್ನೇ ನಂಬ್ಕೊಂಡು ಬದುಕ್ತಿರುವಂತ ಅವ್ರ ಫ್ಯಾಮಿಲಿ ವಿಚಾರದ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೀನಿ ಸರ್. ಅವ್ರಿಗೋಸ್ಕರ ಇವ್ರು ಏನ್ ಮಾಡಬೇಕು ಅಂತಿದ್ದಾರೆ, ಅದೊಂದು ಪ್ರಶ್ನೆ ಕೇಳಬೇಕು ಅಂತಿದ್ದೀವಿ. ಇನ್ನು ಇದೇ ವಿಚಾರವಾಗಿ ಬಿಬಿಎಂಪಿ ದಕ್ಷಿಣ ವಲಯ ಆಯುಕ್ತ ದಿಗ್ವಿಜಯ್ ಬೋಡ್ಕೆಯನ್ನ ಮೃತ ಅಕ್ಷಯ್ ಕುಟುಂಬಸ್ಥರು ಭೇಟಿಯಾದರು. ಈ ವೇಳೆ ಕೆಲ ಮನವಿಯನ್ನು ಮಾಡಿದ್ದಾರೆ. ಈ ವಿಚಾರದ ಬಗ್ಗೆ ದಿಗ್ವಿಜಯ್ ಮಾತನಾಡಿದ್ದು, ಕುಟುಂಬಸ್ಥರು ಅಕ್ಷಯ್ ಆಸ್ಪತ್ರೆ ಬಿಲ್ ಬಗ್ಗೆ ಮಾತನಾಡಿದ್ರು. ಈಗಾಗಲೇ 4 ಲಕ್ಷ ಆಸ್ಪತ್ರೆ ಬಿಲ್ ಪಾವತಿ ಮಾಡಲಾಗಿದೆ. ಕುಟುಂಬಸ್ಥರಲ್ಲಿ ಒಬ್ಬರಿಗೆ ಸರ್ಕಾರಿ ಕೆಲಸ ಮತ್ತು ಹೆಚ್ಚಿನ ಪರಿಹಾರ ಕೇಳಿದ್ದಾರೆ ಅಂತ ತಿಳಿಸಿದ್ರು. ಅವರ ಆಸ್ಪತ್ರೆಯದು ಮೊದಲನೇ ಬಿಲ್ 4,06,000 ಏನಿತ್ತು, ಅದನ್ನು ನಾವು ಬಿಬಿಎಂಪಿ ವತಿಯಿಂದ ಒಂದು ವಿಶೇಷ ಪ್ರಕಾರಗಳನ್ನ ಪರಿಗಣಿಸಿ ಮುಖ್ಯ ಆಯುಕ್ತರವರ ಅನುಮೋದನೆ ಪಡೆದು ನಾವು ಅದನ್ನ ಪಾವತಿ ಮಾಡಿದ್ವಿ. ಆಗಲೇ ಮತ್ತೆ ಮೃತ ವ್ಯಕ್ತಿ ಅವರ ಕುಟುಂಬಗಳಿಗೆ ನಾವು 5 ಲಕ್ಷ ಸರ್ಕಾರಿ ಗೈಡ್ಲೈನ್ಸ್ ಪ್ರಕಾರ ಏನು ಪರಿಹಾರ ಅರ್ಹ ಅಮೌಂಟ್ ಇರ್ತದೆ ಅದನ್ನು ಕೂಡ ಅವರಿಗೆ ಆ ಚೆಕ್ ವಿತರಣೆನ ಕೂಡ ಕೆಲಸವನ್ನ ಮಾಡಿದ್ವಿ. ಅವರು ಹೆಚ್ಚಿನ ಪರಿಹಾರವನ್ನು ಕೇಳಿದ್ದಾರೆ. ಸರ್ಕಾರ ಹಂತದಲ್ಲಿ ತಗೊಳ್ಳೋ ತೀರ್ಮಾನ ಇರ್ತದೆ. ಅವಲಂಬಿತರಿಗೆ ಏನಾದ್ರು ಸರ್ಕಾರಿ ಕೆಲಸ ಕೊಡೋದ್ ಬಗ್ಗೆ ನಮಗೆ ಮನವಿ ಮಾಡಿದ್ದಾರೆ. ಮುಖ್ಯ ಆಯುಕ್ತರವರೆಗೆ ಪ್ರಸ್ತಾವವನ್ನು ಕಳಿಸ್ತೀವಿ. ಬಿಬಿಎಂಪಿ ಡಿಸಿಎಫ್ ಬಿಎಲ್ಜಿ ಸ್ವಾಮಿ ಎತ್ತಂಗಡಿ ಹುದ್ದೆ ನೀಡದೆ ಎತ್ತಂಗಡಿ ಮಾಡಿದ ರಾಜ್ಯ ಸರ್ಕಾರ. ಇನ್ನು ತನ್ನದಲ್ಲದ ತಪ್ಪಿಗೆ ಅಮಾಯಕನ ಜೀವ ಹೋಯಿತು. ಆದರೆ ಬಿಬಿಎಂಪಿ ಡಿಸಿಎಫ್ ಬಿಎಲ್ಜಿ ಸ್ವಾಮಿಯನ್ನು ಹುದ್ದೆ ನೀಡದೆ ರಾಜ್ಯ ಸರ್ಕಾರ ಎತ್ತಂಗಡಿ ಮಾಡಿದೆ. ಸ್ವಾಮಿ ಜಾಗಕ್ಕೆ ಚಿಕ್ಕಮಗಳೂರು ಡಿಸಿಎಫ್ ಸುದರ್ಶನ್ ಜಿಕೆ ನೇಮಕವನ್ನು ಮಾಡಲಾಗಿದೆ. ಅಧಿಕಾರಿಗಳೇನೋ ವರ್ಗಾವಣೆ ಆಗಿ ಹೋಗ್ತಾರೆ. ಆದರೆ ಬೆಂಗಳೂರಿನಲ್ಲಿ ಬೀಳುವ ಹಂತದಲ್ಲಿರುವ ಮರಗಳನ್ನು ತೆರವು ಮಾಡುವ ಕೆಲಸವನ್ನು ಬಿಬಿಎಂಪಿ ಮತ್ತೆಷ್ಟು ಜೀವ ಪಡೆದ ಮೇಲೆ ಶುರು ಮಾಡುತ್ತೋ ಏನೋ. ಮೊದಲೇ ಬಿಬಿಎಂಪಿ ಅರಣ್ಯಾಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದರೆ ಅಕ್ಷಯ್ ಜೀವ ಉಳಿಸಬಹುದಿತ್ತು. ಕಳೆದ 3 ಬಾರಿ ಅದೇ ಸ್ಥಳದಲ್ಲಿ ಮರ ಬಿದ್ದಾಗಲೇ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಿತ್ತು. ಈಗಲಾದರೂ ಅರಣ್ಯ ಅಧಿಕಾರಿಗಳು ಬೀಳುವ ಹಂತದಲ್ಲಿರುವ, ಅಪಾಯದ ಹಂತದಲ್ಲಿರುವ ಮರಗಳನ್ನು ಹುಡುಕಿ ತೆರವುಗೊಳಿಸಬೇಕಿದೆ. ರಾಘು, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ.